ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ. ನಾವು ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ 3/4 kg ಚಿಕನ್ ತಂದಿದ್ದೀವಿ. ಅದು ಇಬ್ಬರಿಗೆ 2 ಲೆಗ್ ಪೀಸ್ ಇದೆ ನೋಡಿ, ಇಲ್ಲೊಂದು ಫುಲ್ಲು ಪೀಸೆಲ್ಲ ದಪ್ಪು ಕೊಡಿಸ್ಕೊಂಡೆ ತಂದಿದ್ದೀವಿ ಬಿರಿಯಾನಿ ಮಾಡೋಕ್ಕೆ. ಆಮೇಲೆ ಹೋಟೆಲ್ ಮಾಡೋ ಥರ ಮಾಡಬೇಕಂತ ಬಾಸುಮತಿ ರೈಸ್ನೇ ತಗೊಂಡು ಬಂದಿದ್ದೀವಿ. 1 kg ತಿನ್ನಲ್ಲ, ಅರ್ಧ ಯೂಸ್ ಮಾಡ್ತೀವಿ. ಫಸ್ಟು ಬೇಕಾದಷ್ಟು ಖಾರದ ಪುಡಿ ಹಾಕೊಳ್ಳಿ. ಆಚಿ ಚಿಲ್ಲಿ ಖಾರದ ಪುಡಿ. ನೀವು ಖಾರ ಬೇಕು ಅಂದರೆ ಖಾರ ಜಾಸ್ತಿ ಹಾಕೊಳ್ಳಿ, ಕಡಿಮೆ ಸಾಕು ಅಂದರೆ ಕಡಿಮೆ ಸಾಕು. ನೆಕ್ಸ್ಟು ನಾವು ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ತಾಯಿದ್ದೀವಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮಸಾಲ ಪೌಡರು 10 ರೂಪಾಯಿಂದ ಒಂದು ಫುಲ್ಲು ಪ್ಯಾಕ್ ಹಾಕ್ತಾಯಿದ್ದೀವಿ. ಸಾಕಾಗಲಿಲ್ಲ ಅಂದರೆ ಮತ್ತೆ ಮಾಡಬೇಕಾದ್ರೆ ಹಾಕೊಳ್ಳೋಣ ಅಂತ. ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಪ್ಯಾಕ್ ಪೂರ್ತಿ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ. ನೆಕ್ಸ್ಟು ಇದಕ್ಕೆ ಮೊಸರು ಹಾಕೊಳ್ಳಿ ಸ್ವಲ್ಪ, ಸಾಕು. ಬೇಕು ಅಂದರೆ ಆಮೇಲೆ ಗ್ರೇವಿ ಮಾಡಬೇಕಾದ್ರೂ ಹಾಕೋಬೋದು. ಇಷ್ಟನ್ನು ಹಾಕೊಂಡು ಕಬಾಬ್ಗೆ ಹಾಕೋದು ಇಟ್ಕಲ್ಲ, ಗ್ರೇವಿಗೆ ಹಾಕಲ್ಲ, ಸುಮ್ಮನಿರಲ್ಲೇ. ನನ್ನ ಫ್ರೆಂಡು ಮೊಟ್ಟೆ ಹಾಕು ಅಂತವನೇ, ಮ್ಯಾರಿನೇಟ್ ಮಾಡೋಕ್ಕೆ ಮೊಟ್ಟೆ ಎಲ್ಲ ಹಾಕಲ್ಲ. ಈ ಥರ ಎಲ್ಲ ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು 1-2 3 ಗಂಟೆ ರೆಸ್ಟ್ ಮಾಡಬೇಕು. ನೋಡಿ ಕಲಸೋದು ಒಂದು ಕಲೆ, ಈ ಥರ ನೀಟಾಗಿ ಕಲಿಸ್ಬೇಕು. ಹಿಂಗೆ ಇದನ್ನು ಕಲಸಿ 3 ಅವರು ಮುಚ್ಚಿಡಿ. ನೆಕ್ಸ್ಟ್ ಹೇಳ್ತೀನಿ ಏನು ಮಾಡಬೇಕಂತ. ಈಗ ರೈಸ್ ಮಾಡ್ತಾಯಿದ್ದೀವಿ. ಬಾಸುಮತಿ ರೈಸು 2.5 ಕಪ್ಪು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ 5 ಕಪ್ಪು ನೀರು ಹಾಕಿ ಮಸಾಲೆ, 1 ನಿಂಬೆಹಣ್ಣು ಎಲ್ಲನ ಹಾಕಿ ಬೇಯಿಸ್ತಾಯಿದ್ದೀವಿ. ಆಮೇಲೆ ರೈಸ್ ಹಾಕಿ ಬೇಯಿಸ್ಬೇಕು. ಒಂದು ಚಮಚ ಸಾಲ್ಟ್ ಹಾಕೊಳ್ಳಿ. ನೋಡಿ ಈಗ ವಾಟರ್ ಕಲರ್ ಚೇಂಜ್ ಆಗೈತೆ. ಇವಾಗ ರೈಸ್ನ ಒಳಗಡೆಗೆ ಹಾಕಿ ಈಗ ತಿರುಗಿಸ್ಬಿಟ್ಟು 10 ನಿಮಿಷ ಬೇಯಿಸಿದ್ರೆ ರೈಸ್ ರೆಡಿ ಆಗುತ್ತೆ. ಬಾಸುಮತಿ ರೈಸ್ ಫುಲ್ ರೆಡಿಯಾಗಿದೆ. ಚೆನ್ನಾಗಿದೆ ರೈಸ್, ಫಸ್ಟ್ ಟೈಮ್ ಮಾಡಿದ್ರು. ಈಗ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಬೇಯಿಸ್ತಾ ಇದ್ದೀವಿ. ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಿದೆ ನೋಡಿ. ಬ್ರೌನ್ ಆದಮೇಲೆ ಚಿಕನ್ನ ಹಾಕಬೇಕು. ಹಾಕು. ಎಲ್ಲ ಕಡೆ ಚಿಕನ್ನ ಹಿಂಗೆ ನೀಟಾಗಿ ಹಾಕಬೇಕು. ನಾವು 3/4 kg ತಂದಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ತಿರುಗಿಸ್ತಾ ಇದ್ದೀವಿ. ಈಗ ಚೆನ್ನಾಗಿ ತಿರುಗಿಸಿ ಬೇಯಕ್ಕೆ ಬಿಡಬೇಕು. ಕೊನೆಯಲ್ಲಿ ಒಂದು ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿಸಿದ್ರೆ ಈ ಥರ ಗ್ರೇವಿ ರೆಡಿ ಆಗುತ್ತೆ. ಇದನ್ನೇ ಈಗ ರೈಸ್ ಹಾಕಿ ಬಿರಿಯಾನಿ ಮಾಡ್ತೀವಿ ನೋಡಿ. ಇವಾಗ ಒಂದು ಲೇಯರ್ ಗ್ರೇವಿ ತೆಗೆದು ಅದಕ್ಕೆ ರೈಸ್ ಹಾಕಿವಿ. ಈಗ ಚಿಕನ್ ಸುರಿ ಈಗ ಚಿಕನ್ ಹಾಕಿ ಗ್ರೇವಿನ ಸುತ್ತ ಸುರಿತೀವಿ. ಯಾಕ ಫೋನ್ ಮಾಡಿದೆ? ಇವಾಗ ಗ್ರೇವಿ ಹಾಕಿ ಮತ್ತೆ ಇನ್ನೊಂದು ಲೇಯರ್ ರೈಸ್ ಹಾಕಬೇಕು. ಹಾಂ, ಯೂಟ್ಯೂಬ್ನಾಗ ನೋಡಲ್ಲ. ಈಗ ಮೇನ್ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್, ನೋಡಕ್ ಮಾತ್ರ ಸೈಕ್ ಆಯ್ತು. ಈಗ 15 ನಿಮಿಷ ಬಿಟ್ಕೊಂಡು ತಟ್ಟೆಗೆ ಹಾಕೊಂಡು ತೋರಿಸ್ತೀವಿ ಬಿರಿಯಾನಿ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫೈನಲ್ ಕ್ಲೋಸ್ ಮಾಡೋದು. ದಮ್ ಕಟ್ಟಾಗಿ ಬಿಟ್ಟಿದ್ದೀವಿ. ಈಗ ಒಂದು 5 ನಿಮಿಷ ಆದಮೇಲೆ ತೆಗಿಯೋದು. ಬಿರಿಯಾನಿ ನೋಡೋಕ್ಕೆ ಮಾತ್ರ ಸೈಕ್ ಐತೆ. ಸೇಮ್ ಹೈದ್ರಾಬಾದಿ ಬಿರಿಯಾನಿ ಹೆಂಗೆ ಬಾಸುಮತಿ ರೈಸಲ್ಲಿ ನೀವೇ
ಸೇಮ್ ಹಂಗೆ ವೈಟ್ ರೈಸು ಗ್ರೇವಿ ರೈಸು ಮಿಕ್ಸ್ ಹೊಡೆದು ಹೆಂಗೆ ಮಾಡಿದ್ದೀವಿ. ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಅಂದರೆ ನಿಜವಾಗ್ಲೂ ಏನು ಕೊಡುತ್ತಲೆ ನಿಜವಾಗ್ಲೂ ಮಾತ್ರ ನಾವು ಇಷ್ಟು ಚೆನ್ನಾಗೈತದೆ ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆ ನೀವು ಏನು ಬೆಳಗ್ಗೆ ಲೋಟಾಗಿ ಸ್ವಲ್ಪ ಭಯ ಆಗ್ತಾವ ಅಂತ ಅದು ಹೊಗೆ ಬರೋದೊಂದು ವೀಡಿಯೋ ಹಾಕ್ತೀನಿ. ಅದು ಕೋಟಿ ಮಾಡೋಕ್ಕೋಗಿ ಏನೇನೋ ಹೋಗಿತ್ತು. ಆದರೆ ಬಿರಿಯಾನಿ ಮಾತ್ರ ನಿಮ್ಗೆಲ್ಲರೂ ಮಾಡ್ಕೊಳ್ಬೇಕು ಅಂದರೆ ನಮ್ಮನ್ನೇ ಕರೀರಿ. ನಿಜವಾಗ್ಲೂ ಸಖತ್ತಾಗೈತೆ. ಲೆಗ್ ಪೀಸು 4 ಅವರ್ ಚಿಕನ್ನ ಮ್ಯಾರಿನೇಟ್ ಮಾಡಿ ಇವಾಗ ಬಿರಿಯಾನಿ ಮಾಡಿದ್ದೀವಿ. ಮಧ್ಯಾಹ್ನ 3 ಗಂಟೆಗೆ ಮ್ಯಾರಿನೇಟ್ ಮಾಡಿಟ್ಟಿದ್ದು, ಇವಾಗ ಬಿರಿಯಾನಿ ಮಾಡ್ಕೊಂಡು ತಿಂತಾಯಿದ್ದೀವಿ. 9 ಗಂಟೆ ಆಗಿದೆ. ನಿಜವಾಗ್ಲೂ ಮಾತ್ರ ಬಿರಿಯಾನಿ ಸೂಪರ್, ಅಷ್ಟು ಸಖತ್ತಾಗೈತೆ.